ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಎಲ್ಲರೂ ಬಂದು ನಾರ್ತ್ಗೆ ಇಲ್ಲ ಪೂರ್ವಕ್ಕೆ ಬಾಗಿಲಿಡ್ತಾರೆ. ಬಟ್ ಕೆಲವೊಂದು ವಿಚಾರಗಳಲ್ಲಿ ಎಲ್ಲರೂ ಹೇಳೋದು ದಕ್ಷಿಣಕ್ಕೆ ದಕ್ಷಿಣ ಬೇಡ ಅಂತಾರೆ. ದಕ್ಷಿಣಕ್ಕೆ ಬಾಗಿಲಿಡೋದು ಬೇಡ ಅಂಥೇಳಿ ಸಾಮಾನ್ಯವಾಗಿ ಎಲ್ಲರೂ ನಮ್ಗೆ ಹೇಳ್ತಾರೆ. ನಾರ್ತ್ ಕಡೆ ಓಕೆ, ಸೌತ್ ಬೇಡ ಅನ್ನೋದು. ಅದು ಕಾಂಪೌಂಡ್ ಆದರೂ ಸರಿ, ಮೇನ್ ಡೋರ್ ಆದರೂ ಸರಿ. ಇದ್ರ ಬಗ್ಗೆ ನಮ್ಮ ಬಸವರಾಜ ಪಾಟೀಲರು ಏನು ಹೇಳ್ತಾರೆ, ಇದ್ರ ಬಗ್ಗೆ ಏನೆಲ್ಲ ಒಂದು ಮಿಸ್ಟೇಕ್ಸಾ ಇದು, ಇಲ್ಲ ಇದರಲ್ಲೂ ಕೂಡ ಸಕ್ಸಸ್ ಇದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನಮಸ್ಕಾರ ವೀಕ್ಷಕರೇ. ಇವಾಗ ಚರ್ಚೆ ಮಾಡೋದು ದಕ್ಷಿಣಕ್ಕೆ ರೋಡ್ ಇದ್ದರೆ ದಕ್ಷಿಣಕ್ಕೆ ಕಾಂಪೌಂಡ್ ಬಾಗಲ ಬಿಡಬಹುದಾ, ಮನೆ ಬಾಗಲ ಬಿಡಬಹುದಾ? ಎಲ್ಲರೂ ಆಯ್ಕೆ ಮಾಡೋದಂಗೆ, ನನಗೆ ಉತ್ತರದೇ ಪ್ಲಾಟ್ ಬೇಕು, ಪೂರ್ವಕ್ಕೆ ಪ್ಲಾಟ್ ಬೇಕು, ನನಗೆ ಈ ಕಡೆ ಬೇಡ ಅಂತಾರೆ. ಹೌದು, ಬಹಳ ಜನ ಎಲ್ಲರೂ ಇದನ್ನೇ ಕೇಳ್ತಾರೆ ಸರ್. ಆಲ್ಮೋಸ್ಟ್ ಎಷ್ಟು ದುಡ್ಡು ಕೇಳಿದ್ರೆ ಕೊಡ್ತಾರೆ. ಪಶ್ಚಿಮದ ನೀವು ಸ್ವಲ್ಪ ಕಡಿಮೆ ಕೊಡ್ತಂದ್ರೆ ಬೇಡಪ್ಪ ಅಂತಾರೆ. ಸರ್, ಅದರಂಥ ಉತ್ತಮವಾದದ್ದು ಪ್ಲಾಟ್ ಯಾವುದೂ ಇಲ್ಲ. ಹೌದಾ? ಹೌದು ಸರ್, ದಕ್ಷಿಣಕ್ಕಿದ್ದದ್ದು. ಓಕೆ. ಆದ್ರೆ ಕರೆಕ್ಟಾಗಿ ಅದನ್ನು ವಾಸ್ತುವಿನ ಪ್ರಕಾರ ಕಂಪಾಸ್ ಹಚ್ಚಿ ನೋಡಬೇಕು. ಆ ಡೈರೆಕ್ಷನ್ದಲ್ಲಿ ಮಾತ್ರ ಮಾಡಿದ್ರೆ ಅದೇನಾರು ಹೆಚ್ಚ ಕಮ್ಮಿ ಆದರೆ ಅವನು ಹೊಡ್ತಾ ಸರ್. ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ಎಲ್ಲರೂ ನೋಡೋಕ್ಕಾಗಲ್ಲ. ನುರಿತ ತಜ್ಞರು, ವಾಸ್ತು ತಜ್ಞರು ಕರ್ಕೊಂಡೋಗಿ ತೋರಿಸಿ ಪ್ಲಾಟ್ ತೋರಿಸ್ಬೇಕು. ಪ್ಲಾಟ್ ಸೌತದೈತಾ ಓಕೆ, ಕಾಂಪೌಂಡ್ ಡೋರ್ ಎಲ್ಲಿ ಬಿಡಬೇಕು, ಮೇನ್ ಡೋರ್ ಎಲ್ಲಿ ಬಿಡಬೇಕು, ಅವ್ರ ಕಡೆಯಿಂದ ತೋರಿಸ್ಕೋಬೇಕು. ಆದರೆ ಹೇಳಿ ಇದ್ರ ಬಗ್ಗೆ. ಹೇಳ್ತೀನಿ ಸರ್, ಭಾಳ ಇಂಟ್ರೆಸ್ಟಿಂಗ್ ಅದ ಇದು. ಎಲ್ಲರೂ ಯಾರು ದಕ್ಷಿಣಕ್ಕೆ ಸರ್, ದಕ್ಷಿಣ ಭಾಗದಲ್ಲಿ ನಾವು ಟೋಟಲ್ 9 ಭಾಗ ಮಾಡ್ತೀವಿ. ಏನು ಸರ್, ಅದರಲ್ಲಿ 1, 2, 3 ಭಾಗ ಬೇಡ. 4ನೇ ಭಾಗದಲ್ಲಿ ಮಾತ್ರ ಕೊಡಬೇಕು. ಕಾಂಪೌಂಡ್ ಹಾಲ್ದಲ್ಲಿ ನೀವು ಡೋರ್ ಕೊಡಿ, ಗೇಟು, ಮನೆಯದು ಆಯ ತೆಗೆಯುವಾಗ ಅದು 4ನೇ ಭಾಗದಲ್ಲಿ ಡೋರ್ ಇಡ್ರಿ. ಮಿಕ್ಕಿದ್ದು ಎಲ್ಲ ಸರಿ ಇಲ್ಲ ಸರ್. 1, 2, 3 ಇಟ್ಟರೆ ರೋಗಗಳನ್ನು ಆಹ್ವಾನ ಮಾಡಿದಂಗೆ. ಓಕೆ. ಮನೆಗೆ ಸರ್, ಆ್ಯಕ್ಚುಲಿ ಅದು ನೆಕ್ಸ್ಟ್ ಹೇಳ್ತೀನಿ. ಇನ್ನು ಮಿಕ್ಕಿದ್ದು ಅವು ನೈಋತ್ಯ ಕಡೆ ಬರುತ್ತಾ, ಅದು ನಾವೆಲ್ಲ ಏನದು ದುರ್ಗತಿ ಮಾರ್ಗವನ್ನು ನಾವೇ ಬರಮಾಡಿಕೊಂಡಂಗೆ. ಈ 4 ಏನದಲ್ಲ ಸರ್ ಡಿವಿಷನ್ನು ಸರ್, 1, 2, 3 ಭಾಗ ಬಿಟ್ಟು 4ನೇ ಭಾಗದಲ್ಲಿ ಕಾಂಪೌಂಡ್ ವಾಲ್ ಅಥವಾ ಮನೆ ಭಾಗವನ್ನು ಕೂಡಿಸಿದ್ದೇ ಆದರೆ ಆ ಮನುಷ್ಯ ಇಷ್ಟು ಎತ್ತರವಾಗಿ ಬೆಳಿತಾನೆ. ಅವನ್ನ ಊಟ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ, ನಿದ್ದೆ ಮಾಡೋಕ್ಕೆ ಟೈಮ್ ಸಿಗಲ್ಲ, ಅಷ್ಟು ವರ್ಕ್ ಮಾಡ್ತಾನೆ ಅವನು. ಓಕೆ. ಅಷ್ಟು ದುಡ್ಡು ಮಾಡ್ತಾನೆ. ಆದರೆ ಒಂದು ಬ್ಯಾಡ್ ರಿಮಾರ್ಕ್ ಇದೆ ಸರ್. ನೀವು ಆ ಮನೆ ಅಥವಾ ಕಟ್ತೀರಾ, ಒಳಗಡೆ ಪ್ರವೇಶ ಆಗ್ತೀರಾ, 2 ವರ್ಷ 6 ತಿಂಗಳ ನಿಮ್ಮನ್ನು ಸುಮ್ಮನೆ ಕೂಡಿಸ್ತದ. ಅದು ಕೆಲಸಗಳು ಯಾವ ಸಿಗಲ್ಲ ಅಂತ ನಿಮ್ಮನ್ನ ಏನೂ ಮಾಡಿಕೊಡಲ್ಲ. 2 ವರ್ಷ 6 ತಿಂಗಳು ಆ ಮನೆಯಲ್ಲಿ ನೀವು ಖಾಲಿ ಕೂತ್ಕೋಬೇಕು. ಆಮೇಲೆ ಅದರ ಆ್ಯಕ್ಟಿವಿಟಿ ಚಾಲು ಆಗತ್ತೆ ಸರ್. ಅದು ನಿಮ್ಗೆ ಅದು ಹೇಳಿದ್ರೆ ನಿಮ್ಗೆ ಅಪಾರ್ಚುನಿಟಿ ಇಷ್ಟು ಬರ್ತಾವಲ್ಲ, ಈ ಗೊತ್ತಿಲ್ಲದ ಅಪಾರ್ಚುನಿಟಿ ನಿಮ್ಗೆ ಬರ್ತಿರ್ತಾವೆ ಅದಕ್ಕೆ ದಕ್ಷಿಣಕ್ಕೆ. ಓಕೆ. ಮತ್ತು ಅದೇ ರೀತಿ ಅವನು ಇಷ್ಟು ದುಡಿತಾನೆ. ನೀವು ಮನೆ ಕೊಂಡ್ರದಿಲ್ಲ ಅವನ ಮೇಲೆ 2.5 ವರ್ಷ ಮಾತ್ರ ಕೂತಿರ್ತಾನೆ. ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ. ನೀವು ಉಳಿದೇನು ಹೇಳ್ಬೇಡಿ. ಇವಂದಂತರೂ ನೀವು ಉಳ್ದನವ್ರು ನೀವು ಬೇಕಾದ ಹೋಗ್ಬೋದು, ಬೇಕಾದ ಉತ್ತರಕ್ಕಿದ್ರೆ ಪೂರ್ವಕ್ಕಿದ್ರೆ ನಿಮ್ಮಿಷ್ಟ ಮಾಡ್ಬೋದು. ಇದು ಹಂಗಿಲ್ಲ ಸರ್. ಇದು ಕಂಪಲ್ಸರಿ ಅವನು ದುಡಿಯೋಕೆ ಕಷ್ಟದಲ್ದ ಅವನು ಎಲ್ಲಕ್ಕಿಂತ ಹೈಯೆಸ್ಟ್ ಮೇಲೆ ಹೋಗ್ತಾನೆ. ಫೈನಾನ್ಸಿಯಲಿ, ಪ್ರಗತಿಯಲ್ಲಿ ಮತ್ತು ಕೀರ್ತಿಯಲ್ಲಿ ಎಲ್ಲದ್ರಿಗೂ ಬಹಳ ಬೆಸ್ಟ್. ಅದಕ್ಕೆ ದಯವಿಟ್ಟು ಯಾರು ವೀಕ್ಷಕರು ಸೌತ್ ಕಡೆ ಬಾಗಿಲು ಇಡಬಾರ್ದಂತ ತಪ್ಪು ತಿಳ್ಕೊಬೇಡಿ. ಸೌತ್ ಕಡೆ ಇಡ್ರಿ, 4ನೇ ಭಾಗದಲ್ಲಿ ಇಡಿ. ಅದ್ರ ಬಗ್ಗೆ ನಾನು ಡೀಟೇಲ್ ಆಮೇಲೆ ಸ್ಕೆಚಲ್ಲಿ ಹೇಳ್ತೀನಿ. ಅದಕ್ಕೆ ಯಾರು ಅಲ್ಲಗಳಿಬೇಡ್ರಿ. ಸೌತ್ ಪ್ಲಾಟ್ ಸಿಕ್ಕರು ತಗೊಂಡು ಅದಕ್ಕೆ ನೀವು 4ನೇ ಭಾಗದಲ್ಲಿ ಕಾಂಪೌಂಡ್ ಗೇಟು ಇಡಿ. ಅದೇ ರೀತಿ ನೀವು ಮನೆ ಮೇನ್ ಡೋರು ಇಡಿ. 1-2.5 ವರ್ಷ ಅದರ 10 ಪಟ್ಟ ನಿಮ್ಗೆ ಕೊಡ್ತದ ಮುಂದದು. ಓಕೆ. 2.5 ವರ್ಷ ನೀವು ಖಾಲಿ ಕುತ್ಕೋಬಹುದು. 100% ಡಲ್ ಆಗ್ತಾರೆ. ಫಸ್ಟ್ಕಂತೂ ಸೈಲೆಂಟ್ ಸರ್, ನೆಗೆಟಿವ್ ಅಂತ ಇಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಡು, ಬೆಳವಣಿಗೆ ಆಗಲ್ಲ, ಏನೂ ಇಲ್ಲ ಸರ್. ಊಟ ಮಾಡೋದು ಸುಮ್ಮನೆ ತಣ್ಣಕ್ಕಿರಬೇಕು, ಸುಮ್ಮನೆ ಕೂತ್ಕೋತಾನೆ ಅಷ್ಟೇ ಅವನು. ಆದ್ರೆ ಆಮೇಲೆ ಸ್ಟಾರ್ಟ್ ಆಗತ್ತೆ ಸರ್ ಅದು ಒಂದು ಸ್ವಲ್ಪ ಇಷ್ಟು. ಬಟ್ ಅವನ ಪ್ರಗತಿ ಏನದಲ್ಲ ಎಲ್ಲರೂ ನೋಡುವಂಗೆ ಆಗ್ತದ. ನೀವು ಉತ್ತರಕ್ಕೆ ಪೂರ್ವಕ ಅದು ಬೇರೆ, ಇದು ಅದಕ್ಕಿಂತ ಜಾಸ್ತಿ ಆಗತ್ತೆ ಸರ್. ಅದಕ್ಕಿಂತ ಇದು ಜಾಸ್ತಿ ಪವರ್ ಜಾಸ್ತಿ ಬರ್ತದ. ಫೈನಾನ್ಸ್ ಅಲ್ಲಿ ಬರುತ್ತಾ, ಬಟ್ ಇಲ್ಲಿ ಅವನಿಗೆ ವರ್ಕ್ ಹಾರ್ಡ್ ಮಾಡ್ತಾನೆ ಸರ್. ಅವನು ಕೆಲಸ ಹಂಗೆ ಮಾಡ್ತಾನೆ. ಹೌದು, ಅವ್ನ ಬ್ರೈನು ಹಂಗೆ ಅಪಾರ್ಚುನಿಟೀಸು ಬರ್ತಾವೆ ಅವನಿಗೆ. ಈ ದಯವಿಟ್ಟು ವೀಕ್ಷಕರು ದಕ್ಷಿಣ ಪ್ಲಾಟ್ ಇದ್ದರೂ ಬಿಡಬೇಡಿ, ತೊಗೊಳ್ಳಿ. ಅದಕ್ಕೆ ಸರಿಯಾದ ಸ್ಕೆಚ್ ಹಾಕಿಸಿ ಎಂಟ್ರನ್ಸು ನೀವು 4ನೇ ಭಾಗದಲ್ಲಿ ಇಡಿಸಿ.
ನಿಮಗೂ ಒಳ್ಳೇದಾಗತ್ತೆ. ಸ್ವಲ್ಪ ಕಷ್ಟ ಸುಖ ಇರೋದ ಅದನ್ನು ಸಹನ ಮಾಡ್ಕೊಂಡು ಮುಂದೆ ಜೀವನ ಪರ್ಯಂತ ಆ ಮನೆ ದುಡಿದೆ ನಿಮ್ಮ ನೋಡೋಕೆ ಯಾರು ಇದು ಸಹ ನಿಮ್ಮನ್ನು ಅವ್ನು ಭೇಟಿಯಾಗಕ್ಕೂ ಟೈಮ್ ಸಿಗೋದಿಲ್ಲ ಸರ್. ಸೊ ಆ ಥರ ಆ ರೀತಿ ಹಾರ್ಡ್ ವರ್ಕ್ ಮಾಡ್ತಾನೆ ಆ ಮನುಷ್ಯ. ಯಾವ ಫೀಲ್ಡಲ್ಲಾದರೂ ಏನೇ ಫೀಲ್ಡ್ ಸರ್ ಅವನಿಗೆ ಹುಡುಕಾಡ್ಕೊಂಡು ಬರ್ತಾವೆ ಅದಕ್ಕೆ ಅಪಾರ್ಚುನಿಟೀಸು. ಇದೇ ಇಲ್ಲ ಅನ್ನಂಗಿಲ್ಲ. ಇದು ಎಂಟ್ರೆನ್ಸ್ ಹಂಗಿದೆ ಸರ್. ಆದ್ರೆ ಅದನ್ನು ತಪ್ಪಿ ಸ್ವಲ್ಪ ಏನಾದ್ರು ಚೇಂಜ್ ಆದರೆ ತಪ್ಪಿದ್ದಲ್ಲ ಸರ್. ಅದೇ 5ನೇ ಭಾಗದಾಗ ಮಾಡಬಾರ್ದು. 3ನೇ ಭಾಗ 2ನೇ ಭಾಗ ಬೇಡ. 3ನೇ ಭಾಗ ಸ್ವಲ್ಪ ಅದು ಕರೆಕ್ಟಾಗಿ ಆ ಪೊಸಿಷನ್ ಇದ್ರೆ ಸ್ವಲ್ಪ ಅದ್ಲು ಬದಲು ಆದರೆ ಸ್ವಲ್ಪ ಎಸ್ಪೆಷಲಿ ಅಂಗಡಿಗೆ ಶಟರ್ಸ್ಗಿದ್ರೆ ಸ್ವಲ್ಪ ಏನದೆ 3ನೇ ಭಾಗದಾಗ ಬರ್ಬೋದು. ಬಟ್ ಮನೆಗೆ ಏನದಲ್ಲ ನೀವು ಕಂಪಲ್ಸರಿ 4ನೇ ಡಿವಿಷನ್ದಾಗ ಇಟ್ಟರೆ ಭಾಳ ಒಳ್ಳೆಯದು. ಅದರಿಂದ ಪ್ರಗತಿ ಕಾಣ್ತಾನೆ. ಸೊ ಅದರದ್ದು ಒಂದು ಪ್ಲಾನ್ ಮಾಡಿ ಸರ್ ಸ್ಕೆಚ್ ಹಾಕಿ ತೋರಿಸ್ತೀನಿ. ವೀಕ್ಷಕರು ಗಮನ ಬಿಟ್ಟು ನೋಡಿಕೊಂಡು ಅದೇ ರೀತಿ ತಾವು ಅಳವಡಿಸ್ಕೊಂಡು ಹೋಗ್ಬೇಕಂತ. ಸೌತು, ದಿಸ್ ಒನ್ ನಾರ್ತು, ದಿಸ್ ಒನ್ ಈಸ್ಟು, ವೆಸ್ಟು, ಈಶಾನ್ಯ, ವಾಯವ್ಯ, ನೈಋತ್ಯ, ಆಗ್ನೇಯ. ಇದೇ ರೀತಿ ಇದೇ ಮನೆಗೆ ಬರ್ತಾವೆ ಸರ್. ಸಾರಿ, ಸರ್. ಇದರಲ್ಲಿ ದಕ್ಷಿಣ ಕಡೆ ಮನೆಗೆ ಕಂಪೌಂಡ್ ಇದು ನಾನಕ್ಕಿದ್ದು, ಇದು ಕಂಪೌಂಡ್ ವಾಲು, ಇದು ಮನೆ ಒಳಗಿಂದು. ಸೊ ಇದನ್ನೇ ಟೋಟಲಿ 9 ಭಾಗ ಮಾಡಬೇಕು. ಇಲ್ಲಿಂದ 1 2 3 4 5 6 7 8 9. 1 2 3 4 5 6 7 8 9. ಇವಾಗ ಇಲ್ಲಿಂದ 3 ಭಾಗ ಬಿಟ್ಬಿಡ್ಬೇಕು ಇವನ್ನ. ಏನು ಸರ್, ಈ ಭಾಗ ಇದೆಯಲ್ಲ, ಇಲ್ಲಿ ಎಂಟ್ರೆನ್ಸ್ ಕೊಡ್ಬೇಕು ಸರ್. ಓಕೆ. ಇದು ಕಂಪೌಂಡ್ ತತ್ತು. ಇದೇ ರೀತಿ ಈ ಮನೆಯದು ಇದನ್ನು 9 ಡಿವಿಷನ್ ಮಾಡಬೇಕು. ಈ ವಾಸ್ತುನೇ ಬೇರೆ, ಕಂಪೌಂಡ್ದು ಮನೆ ವಾಸ್ತುನೇ ಬೇರೆ. ಇದರ ಉದ್ದಾಗಲ ತೊಗೊಂಡು ಟೋಟಲ್ ಡಿಸ್ಟೆನ್ಸು ಡಿವೈಡೆಡ್ ಬೈ 9 ಮಾಡಿ ಒಂದೊಂದು ಭಾಗಕ್ಕೆ ಎಷ್ಟೆಷ್ಟಾಗುತ್ತೆ ಲೆಕ್ಕ ಹಾಕಬೇಕು. 1 2 3 4 5 6 7 8 9. 1 2 3 4 5 6 7 8 9. ಇಲ್ಲಿ 3 ಭಾಗ ಬಿಡ್ಬೇಕು ಸರ್. ಈ ಭಾಗದಲ್ಲಿ ಮನೆ ಬಾಗಿಲು ತೊಲಬಾಗಿಲು ಕೊಡಬೇಕು. ಇಲ್ಲಿ ಎಂಟ್ರೆನ್ಸ್ ಕೊಟ್ಟರೆ ಇದು ಬರುತ್ತೆ, ಇಲ್ಲಿ ಕಿಚನ್ ಬರುತ್ತೆ, ಈ ರೂಮ್ ಇದು. ಇಲ್ಲಿ ಹಾಲ್ ಮಾಡ್ಕೋಬೇಕಾಗುತ್ತೆ. ಈ ಭಾಗದ ಪಶ್ಚಿಮಕ್ಕಿದ್ದವ್ರಿಗೆ ಇಷ್ಟೊತ್ತನ್ನೆಲ್ಲ ತಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ ಮಾಡಿದರೆ ಏನಾಗ್ತದೆ, ಹೆಂಗಿರ್ತದಂತ. ಆ ಮನುಷ್ಯ 1-2.5 ವರ್ಷ ಮಾತ್ರ ಸ್ವಲ್ಪ ಸೈಲೆಂಟ್ ಇರ್ತಾನೆ. ಮಿಕ್ಕಿದ್ದು ಅವನು ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಮಾಡ್ತಾನೆ ಸರ್. ಅವನಿಗೆ ಊಟ ಮಾಡೋದು ಟೈಮ್ ಸಿಗಲ್ಲ, ಮಲಗ್ಲೋಕ್ಕೆ ಟೈಮ್ ಸಿಗಲ್ಲ. ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ, ಅಷ್ಟು ಅವನು ಪ್ರಗತಿ ಆಗ್ತಾನೆ, ಅಷ್ಟು ಬೆಳಿತಾನೆ ಎಲ್ಲ ದೃಷ್ಟಿಯಿಂದ. ದಯವಿಟ್ಟು ವೀಕ್ಷಕರು ದಕ್ಷಿಣ ಪ್ಲಾಟ್ಗಳನ್ನು ಅವಾಯ್ಡ್ ಮಾಡಬೇಡಿ, ತಗೊಂಡು ಆದರೆ ಇದೆಲ್ಲಕ್ಕಿಂತ ಮುಂಚೆ ನಾನು ಹೇಳೋದು ನಿಮ್ಮದು ವಾಯ್ಸ್ ಚೆಕ್ ಮಾಡ್ಕೊಳ್ಳಿ. ನಾರ್ತ್ ಡಿಗ್ರಿ ಸೌತ್ ಡಿಗ್ರಿ ಎಷ್ಟದ ಚೆಕ್ ಮಾಡ್ಕೊಳ್ಳಿ. ಇದು ಇಲ್ಲಿ 0 ಇರಬೇಕು. 0 ಇರಲಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಎಷ್ಟು ಬರುತ್ತೆ ಡಿಗ್ರೀಸು. ಅದೇ ರೀತಿ ಇದು ನಿಮ್ಮ ಬಾಗಿಲ ಇಲ್ಲಿದ್ದು ಈ ಕಡೆ ಬರುತ್ತೆ, ಸ್ವಲ್ಪ ಶಿಫ್ಟ್ ಆಗುತ್ತೆ. ಕ್ಯಾಲ್ಕುಲೇಷನ್ ಸರಿಯಾಗಿ ತಗೋಬೇಕು. ಈ ಟ್ಯೂಬ್ ಲೈಟು ರಿಫ್ಲೆಕ್ಟ್ ಬರ್ತಾ ಇದೆ ಸರ್. ಟ್ಯೂಬ್ ಲೈಟು ಹೌದಾ, ತೆಗಿರಿ ಒಂದು ನಿಮಿಷ. ಅಲ್ಲಲ್ಲ, ಅಲ್ಲಿ ನನಗೆ ರಿಫ್ಲೆಕ್ಟ್. ನೀರು ಕುಡಿತೀರಾ? ಹ್ಞೂ
ಇದರಲ್ಲಿ ನಂದು ಇನ್ನೊಂದು ಪ್ರಶ್ನೆ ಸರ್. ಹೇಳಿ ಸರ್, ಹೇಳಿ. ಓಕೆ, ಈಗ ನೀವು ಇಲ್ಲಿ ಸೌತಲ್ಲಿ ಗೇಟಲ್ಲಿ ನೀವು ಎಂಟ್ರಿ ಕೊಟ್ರಿ ಕಾಂಪೌಂಡಲ್ಲಿ. ಹೌದು. ಒಳಗೆ ಹೋದ್ಮೇಲೆ ನಮ್ಮದು ಜಾಗ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು ಸೌತಲ್ಲೇ ಮೈನ್ ಡೋರ್ ಏನು ಇಡೋದಿಲ್ಲ. ನಾವು ನಾರ್ತ್ಗೆ ಇಡೋಕ್ಕೆ ಇಲ್ಲಾಂದರೆ ಪೂರ್ವಕ್ಕೆ ಇಡೋದಕ್ಕೆ ಆಪ್ಷನ್ ಇದೆಯಾ? ಇದೆ ಸರ್, ಮಾಡ್ಬೋದು. ನೀವು ಜಾಸ್ತಿ ಜಾಗ ಇದ್ದರೆ ನೀವು ಪೂರ್ವ ಈಶಾನ್ಯದಲ್ಲಿ ಇಡಿ, ಇಲ್ಲ ಉತ್ತರ ಈಶಾನ್ಯದಲ್ಲಿ ಇಟ್ಕೊಳ್ಳಿ. ಓಕೆ, ಇದು ಪಾಸಿಟಿವ್ ಸಿಗ್ತದೆ ನಿಮಗೆ, ಇಲ್ಲಿ ಸಿಗುತ್ತೆ. ಓಕೆ, ಇದು ಎರಡು ಲಾಭ ಸಿಗ್ತಾವ. ಓಕೆ, ಹಂಗೆ ಮಾಡ್ಬೋದು. ಬಟ್ ಡಿಸ್ಟೆನ್ಸ್ ಇಲ್ಲಿ ಜಾಸ್ತಿ ಬಿಡ್ಬೇಕು ಸರ್. ನೀವು ಎಕ್ಸಾಂಪಲ್ ಕಾಂಪೌಂಡ್ ಅಲ್ಲ, ಇಲ್ಲಿ 5 ಫೀಟ್ ಬಿಟ್ಟರೆ ಇಲ್ಲಿ 8 ಫುಟ್ ಬಿಡಬೇಕು. ಸೊ ಗ್ಯಾಪ್ ಜಾಸ್ತಿ ಬಿಡಬೇಕು. ಇಲ್ಲಿ ನೀವು ಇಲ್ಲಿ ಒಂದು 5 ಬಿಟ್ಟರೆ ಇದು ಡಿಸ್ಟೆನ್ಸು, ಇಲ್ಲಿ ಒಂದು 7 ಅಥವಾ 8 ಫೀಟ್ ಬಿಡಬೇಕಾಗತ್ತಾ. ಸೊ ಇದಕ್ಕೆ ಜಾಸ್ತಿ ಪ್ಲಾಟ್ ಜಾಸ್ತಿನೇ ಬಿಡ್ಕೋಬೋದು. ಸೊ ನೀವು ಹಿಂಗೋಗಿ ಇಲ್ಲಿ ಎಂಟ್ರೆನ್ಸ್ ಕೊಡ್ಬೋದು. ಇಲ್ಲಿ 2 ಭಾಗದಲ್ಲ, ಇಲ್ಲಿ ಬರ್ಬತ್ತಾ, ಇದು ಇಲ್ಲಿ ಬರ್ಬೋದು. ಓಕೆ, ಇದೇ ರೀತಿ ಡಿಗ್ರಿ ಚೇಂಜ್ ಆದ್ರೆ ಎಲ್ಲನೂ ಚೇಂಜ್ ಆಗ್ತಾವೆ ಸರ್. ಅದೊಂದು ಗಮನದಲ್ಲಿ ಇಟ್ಕೋಬೇಕು ವೀಕ್ಷಕರು. ನೀವು ಎಲ್ಲಾನು ಇಲ್ಲೇ ಬರ್ತಾವಂತ ತಲೆ ಇಟ್ಕೊಬಿಡಿ. ನಿಮ್ದು ಏನಾರ ನಿಮ್ದು ಬಿಲ್ಡಿಂಗು ಇದು ನಾರ್ತ್ ಇಲ್ಲಿ ಕರೆಕ್ಟ್ ಇರಲಿಲ್ಲ, ಈ ಕಡೆ ಚೇಂಜ್ ಆತಂದ್ರೆ ಎಲ್ಲಾನು ಚೇಂಜಸ್ ಆಗ್ತಾವ. ಬಾಗಿಲು ಚೇಂಜಸ್ ಆಗ್ತಾವ, ಅಡಿಗೆ ಮನೆಯೂ ಚೇಂಜ್, ಬೆಡ್ರೂಮು ಎಲ್ಲಾನು ಚೇಂಜಸ್ ಆಗ್ತಾವ ಸರ್. ಭಾಳ ಒಳ್ಳೇದು. ಆ ರೀತಿನೇ ಮಾಡ್ಕೋಬೇಕು. ಅದು ಬಿಟ್ಕೊಟ್ಟು ಇಲ್ಲ ನಮ್ದು ಇದೇ ಪೂರ್ವ ಮಾಡಿದ್ರೆ ಮತ್ತೆ ಕಷ್ಟದಲ್ಲಿ ಸಿಗಾಕ್ತಾರೆ. ಸೊ ಈಗ ಈ ಒಂದು ಫ್ಲಾಟ್ಗೆ ಸಂಪ್ ಎಲ್ಲ ಬರಬೇಕು ಸರ್. ಇದಕ್ಕೆ ಸೇಮ್ ಸರ್, ಏನದ ನಾವು ಕ್ಯಾಲ್ಕುಲೇಷನ್ ಹೇಳ್ತೀನಲ್ಲ, ಯಾವುದಕ್ಕೂ ನಿಮಗೆ ಇಲ್ಲಿ ವಾಯುವ್ಯದಲ್ಲಿ 1.5ರಿಂದ ಡಿವಿಷನ್ ಮಾಡಿದ್ದಲ್ಲ ಸರ್, ಈಗ 1.5ರಿಂದ 3.5 ಬರುತ್ತೆ, ಇಲ್ಲಿ 5.5ರಿಂದ 7.5 ಬರುತ್ತೆ. ಅವೆರಡು ಪಿಟ್ಟು ಇದು ಬೇಕಾದ್ ಮಾಡ್ಬೋದು. ಇಲ್ಲರ್ ಮಾಡ್ರಿ, ಇಲ್ಲರ್ ಇದರ ಎರಡರಲ್ಲೂ ಆಪ್ಷನ್ ಇದೆ. ಸಣ್ಣ ಇದು ನಿಮ್ದು ಟಾಯ್ಲೆಟ್ ಪಿಟ್ ಮಾಡ್ಬೋದು, ಸೆಪ್ಟಿಕ್ ಟ್ಯಾಂಕ್ ಮಾಡ್ಬೇಕು. ಅದ್ರ ಬಾಜುಕ ಇಲ್ಲಿ ಸೋಕ್ ಪಿಟ್ ಮಾಡಿ, ವಾಟ್ ಎವರ್, ಇಲ್ಲ ಒಂದ ಕಡೆ 2 ಮಾಡ್ಕೊಳ್ಳಿ. ಓಕೆ, ಬಟ್ ಸೇಮ್ ಸರ್ ಪ್ರಿನ್ಸಿಪಲ್. ಬಟ್ ಇವಾಗ ಡಿಸ್ಕಷನ್ ಮಾಡೋದು ಈ ಭಾಗ ಇಡಬೇಕು ಇಡಬಾರ್ದು. ಭಾಳ ಜನ ಇಲ್ಲಿ ದೌತಕ್ಕೆ ಇಡೋದೇ ಇಲ್ಲ. ಅದಲ್ಲ, ಇದು ಎಂಟ್ರಿನೇ ಸರಿ ಇಲ್ಲ ಅಂತೇಳಿ ಒಂದೇ ಸರಿ ರಿಜೆಕ್ಟ್ ಮಾಡ್ತಾರೆ ಸರ್. ಅದು ಓಕೆ, ಇಲ್ಲೆಲ್ಲ ಇಟ್ಟರೆ ಇವರು ರೋಗಿಗಳನ್ನ ಆಹ್ವಾನ ಮಾಡ್ಕೊಂಡಂಗೆ ಇಲ್ಲಿ ಅಥವಾ ಇಲ್ಲೇ ಇಟ್ಟರೆ 1ರಿಂದ 3 ಒಳಗೆ ಇಟ್ಟರೆ ಕಾರ್ನರಲ್ಲಿ ಇಡೋದು ಬೇಡ. ಇಲ್ಲಿ ಇಡಲೇಬಾರ್ದು ಸರ್. 3 ಡಿವಿಷನ್ ಬಿಡಲೇಬೇಕು. ಓಕೆ, ಸ್ವಲ್ಪ ಗ್ಯಾಪ್ ಕೊಡಬೇಕಲ್ಲಿ. 3 ಡಿವಿಷನ್ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ 9 ಇಂಟು 3 ಬಿಟ್ಟು ಡಿಸ್ಟೆನ್ಸ್. ಅಂದರೆ ಸಪೋಸ್ ಇದೊಂದು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, 90 ಫೀಟ್ ಇದೆ ಅಂತ ತಿಳ್ಕೊಳ್ಳಿ ಸರ್. ಈ ಕಡೆ 90 ಫೂಟು, ಬಾಗಲೇ 9 ಮಾಡಿದರೆ ಎಷ್ಟಾಯ್ತು ಸರ್? ಒಂದು 10 ಫುಟ್ ಬರ್ತಾ? ಹೌದಲ್ಲ ಸರ್? 10 ಫುಟ್ ಬಂತು. ಒಂದೊಂದು ಡಿವಿಷನ್ 10 ಫೂಟು. ಸೊ ಇಲ್ಲಿಂದ 10 ಫೂಟ್ ಅಂದರೆ ನೀವು 30 ಫೂಟ್ ಬಿಡಬೇಕು. ಅದನ್ನು ಇಲ್ಲಿ ಬಾಗಲ ಕುಣಿಸ್ಬೇಕು. ಏನು ಸರ್? ಅಂದರೆ ಇಂಟು 3 10 ಫೀಟ್ ಇಂಟು 1 ಡಿವಿಷನ್ ಆಯಿತು. 3 ಡಿವಿಷನ್ ಬಿಡಬೇಕಲ್ವಾ? 30 ಫೂಟ್ ಬಿಡ್ಬೇಕು ಈ ಕಡೆ. ಅದು ಬಿಟ್ಟು ಈ ಕಡೆ ಹಾಕೊಂಡ್ರೆ ಬಿಟ್ಟು ಈ ಕಡೆ 10 ಫೂಟ್ದಲ್ಲಿ ಕೂತ್ಕೊಡಿ. 1 ಡಿವಿಷನ್ 10 ಆಗುತ್ತೆ. ಕಡಿಮೆ ಇದ್ರೆ ಕಡಿಮೆ. ಒಂದು ವೇಳೆ ಸರ್ ನಮ್ಮ ಪ್ಲಾಟ್ 10 ಇದ್ದಾರೆ, ಹೆಂಗೆ ಮಾಡಿದ್ರಿ ಅಂದ್ರೆ ಚೂರು 3 ಒಳಗೆ ಸ್ವಲ್ಪ ಬರಲಿಕ್ಕೆ ಅಡ್ಡಿಲ್ಲ. 6-5 ಕಡೆ ಬರೋಂಗಿಲ್ಲ. ಬಾಗಿಲ ಬತ್ತು, ಕಾಂಪೌಂಡ್ ಬತ್ತು, ಗೇಟು ಸರ್. ಇನ್ನೂ ಚೂರು ಸ್ವಲ್ಪ ಈ ಕಡೆ ಬರ್ಬೋದು, ಆದರೆ ಈ ಕಡೆ ಮಾತ್ರ ಬರೋ ಹಾಗಿಲ್ಲ. ಸೊ ಏನಿದ್ರು ಅದು ಕಾರ್ನರು ಈ ಸೈಡ್ ಆಗ್ನೇಯ ಏನಿದೆ ಆ ಕಡೆ ಬರೋಂಗಿಲ್ಲ. ಸ್ವಲ್ಪ ಅದು ಏನೋ ಒಂದು ನಮ್ಗೆ ಡೋರ ಜಾಗ ಸಾಲ್ತಾ ಇಲ್ಲ ಅಂದ್ರೆ ಬರ್ಬೋದು. ನೈಋತ್ಯ ಕಡೆ ಬರೋಂಗಿಲ್ಲ, ಬರುವ ಹಾಗಿಲ್ಲ, ಅವಾಯ್ಡ್ ಮಾಡಲೇಬೇಕು ಸರ್. ಇಷ್ಟಂತಿದೆ. ಮಿಕ್ಕಿದ್ದು ಇದನ್ನು ಮುಂದಿನ ಇದರ ತಿಳಿಸ್ತೀನಿ ಸರ್. ಸರ್ ಇದು ಇಂಪಾರ್ಟೆಂಟ್, ಯಾಕಂದರೆ ನಾರ್ತು ಎಲ್ಲರೂ ಇಷ್ಟಪಡೋದು ನಾರ್ತು. ನಾರ್ತ್ ರೋಡ್ ಬೇಕು, ನನಗೆ ಪೂರ್ವ ರೋಡ್ ಬೇಕು, ಇದನ್ನು ಯಾರು ತಗೊಳ್ಳೋದೇ ಇಲ್ಲ, ಅವಾಯ್ಡ್ ಮಾಡ್ತಾರೆ. ಸೊ ಇದು ಸೌತಲ್ಲಿ ಕೂಡ ಸಕ್ಸಸ್ ಇದೆ, ಬಹಳ ಒಳ್ಳೇದಿದೆ, ಹಾರ್ಡ್ ವರ್ಕರ್ ಇದ್ದಾರೆ. ಅವನು ಹೆಚ್ಚು ಗೋಲ್ ಮುಟ್ತಾನೆ. ಸೊ ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಆ ಪಾಯಿಂಟ್ಗಳನ್ನ ಅಬ್ಸರ್ವ್ ಮಾಡಿ ಸರ್, ಅಬ್ಸರ್ವ್ ಮಾಡ್ಕೊಂಡು ಸರಿಯಾಗಿ ಬೇಕಾದ್ರೆ ನೀವು ಇಲ್ಲೇ ಗೇಟ್ ಎಂಟ್ರೆನ್ಸ್ ಕೊಟ್ಟು ನೀವು ಇಲ್ಲಿ ಇಡ್ಬೋದು, ಇಲ್ಲಿ ಇಡ್ಬೋದು. ಜಾಗ ಇದ್ರೆ ಮಾಡ್ಬೋದು ಸರ್. ಇಲ್ಲಾಂದ್ರೆ ಇಲ್ಲಿಂದಾನೇ ಮಾಡ್ಬೋದು, ಇಲ್ಲ ಇಲ್ಲಿ ಎಂಟ್ರೆನ್ಸ್ ಕೊಡ್ಬೋದು. ಸೊ ಇದನ್ನ ನೋಡ್ಕೊಂಡ್ರೆ ಸಕ್ಸಸ್ ಆಯಿತು, 100% ಸಕ್ಸಸ್, ನೋ ಡೌಟ್ ಅಟ್ ಆಲ್. ಓಕೆ, ನೆಕ್ಸ್ಟ್ ಇನ್ನು ಬೇರೆ ವಿಚಾರ ಮಾತಾಡೋಣ. ನಮಸ್ಕಾರ.